ಲೋ ಸುದು, ಯಾಕೆ ಸುಮ್ಮನೆ ಕೂತಿದ್ದಿ ಏನು ಮಾತಾಡ್ದಂಗೆ? ಅಲ್ಲ ಅವಳನ್ನ ಹೋಗಿ ಚಿನ್ನನು ಕರ್ಕೊಂಡು ಬಂದಿದ್ದೀಯೇ, ನಮ್ಮನ್ನು ಕುಣ್ಕೊಂಡು ಕುಂತಿದ್ದಿ, ಏನು ಮಾತಾಡ್ದೆ ಹಿಂಗೆ ಕೂತಿದ್ದೀರ? ಹಿಂಗಾದ್ರೆ ಹೆಂಗೆ ಮಾಡೋದು? ನಮ್ಗೆ ಹೆಂಗೆ ಅರ್ಥ ಮಾಡ್ಕೋಬೇಕು? ಸುಮ್ಮನೆ ನಂಗೆ ನೋಡ್ತಾ ಕೂತಿದ್ದಿ, ಏನು ಸಮಸ್ಯೆ ಅಂತ ಹೇಳ್ತಾ ನಮ್ಗೆ ಬರ್ತದದು ಯಾಕೆ? ಅಮ್ಮ, ಅದೇನಮ್ಮ ಈಗ ಹೇಳ್ಬೇಕು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಇದು ಏನು ಸುದು ನೀನು? ಅಲ್ಲ ಅಲ್ಲಿಂದನೂ ಹೇಳ್ತೀನಿ ಹೇಳ್ತೀನಿ ಅಂತ ಕರ್ಕೊಂಡ್ ಬಂದೆ, ಕಾರಲ್ಲಿ ಹೇಳ್ತೀನಿ ಅಂದ್ರೆ ಅಲ್ಲೂ ಹೇಳ್ನಿರ, ಮನೆಗೆ ಹೋದ ತಕ್ಷಣ ಹೇಳ್ತೀನಿ ಅಂದ್ರೆ ಇಲ್ಲೂ ಹೇಳ್ನಿರ. ಈಗ ಅಮ್ಮವರೆಲ್ಲ ಬಂದರ್ತಾನೆ, ಈಗ ಹೇಳೋದು ಏನು? ಯಾಕೆ ಹಿಂಗೆ ಹೊಟ್ಟೆ ಉಡ್ಸ್ತಿದ್ಯೋ ಕಣಪ್ಪ ನೀನು? ಪ್ಲೀಸ್ ಸುದು, ಅದು ಏನು ಹೇಳು ಸುದು. ಅಯ್ಯೋ, ನಿಜವಾಗ್ಲೂ ಹೆಂಗೆ ಹೇಳ್ಬೇಕು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ ನನಗೆ. ಹೇಳೇ ಬಿಡ್ತೀನಿ ಅಮ್ಮ. ಏನು ಗೊತ್ತಾ, ಇದು ಸಮಸ್ಯೆ ಆಗ್ತಾ ಇರೋದು ನವ್ಯೆಯಿಂದಲ್ಲ, ಸರತ್ತಿಂದ. ಹಾಂ, ಸರತ್ತಿಂದ? ಏನು ಹೇಳ್ತಿದ್ಯಪ್ಪ ನೀನು? ಆತೆ ಅವ್ರಿಗೆ ಅಂತೆ ಪ್ರಾಬ್ಲಮ್ಮು. ಇವ್ರದ್ದೇನು ಪ್ರಾಬ್ಲಮ್ ಇಲ್ಲ, ಎಲ್ಲ ನಾರ್ಮಲಾಗಿ ಆಯ್ತಂತೆ. ಆದರೆ ಸರತ್ ಅವರಿಂದನೇ ಮಕ್ಕಳಾಗ್ತಾ ಇಲ್ಲ ಅಂತ ಡಾಕ್ಟ್ರ್ ಹೇಳಿದ್ರು. ನನ್ನ ಫ್ರೆಂಡ್ ಅಮ್ಮ ಡಾಕ್ಟ್ರ್, ಅವ್ರ ಹತ್ರ ತೋರಿಸ್ತೆ ನನ್ನ ರಿಪೋರ್ಟ್ ಎಲ್ಲ. ಅವ್ರು ನೋಡ್ಬಿಟ್ಟು ಆ ಥರ ಹೇಳಿದ್ರು. ಅಯ್ಯೋ ಶಿವನೇ, ಇದೇನಪ್ಪ ಹಿಂಗೆ? ಅಲ್ಲ ಸುದು, ಮತ್ತೆ ಈ ವಿಷಯ ಎಲ್ಲ ಮುಚ್ಚಿಟ್ಬಿಟ್ಟು ನಮ್ಮ ಅಕ್ಕನ ಮೇಕೆ ತೂರೋಡಿಸ್ತಿದ್ರು. ಈಗಲೇ ಹೋಗಿ ಹೇಳ್ತೀನಿ, ನಮ್ಮ ಅಕ್ಕಂದೇನು ಸಮಸ್ಯೆ ಆಗಿಲ್ಲ, ಆಗಿರೋದಲ್ಲ ನಿಮ್ಮ ಮಗನಿಂದ ಅಂತ. ನಾನು ಅದಕ್ಕೆ ನಿಮ್ಗೆ ಯಾವ ವಿಷಯನೂ ಹೇಳಿಲ್ಲ. ಪಾಪ ಶರತ್ ಅವರು ತುಂಬ ಒಳ್ಳೆಯವರು. ಈಗ ಸಡನ್ನಾಗಿ ಹೋಗಿ ನಮಗೆ ಆ ವಿಷಯ ಗೊತ್ತಾಗಿರೋ ವಿಷಯ ಅವ್ರಿಗೆ ಗೊತ್ತಾದರೆ ತುಂಬ ಮನ್ಸಿಗೆ ನೋವು ಮಾಡ್ಕೊತಾರೆ. ಅದಕ್ಕೋಸ್ಕರ ನಾನು ಯಾವುದೇ ವಿಷಯನೂ ಹೇಳಿಲ್ಲ. ನೀನು ಅಲ್ಲಿದ್ದಾಗ ಹೇಳಿದ್ರೆ ನಿಮ್ಮ ಅಕ್ಕನ ಏನಾದ್ರು ಕೇಳ್ಬಿಡ್ತೀನೋ ಅಂದ್ಬಿಟ್ಟು ಹೇಳಿಲ್ಲ. ನೋಡು, ಇದು ತುಂಬ ಸೂಕ್ಷ್ಮವಾದ ವಿಷಯ, ತುಂಬ ಸೂಕ್ಷ್ಮವಾಗಿ ಹ್ಯಾಂಡಲ್ ಮಾಡಬೇಕು. ಜನಕನ್ ಮಗ, ನಿನ್ನ ಮಾತು ನಿಜ. ನಿಜಕ್ಕೂ ಸರತ್ತಿಂದ ಈ ಥರ ಪ್ರಾಬ್ಲಮ್ ಆಯ್ತದೆ ಅಂತವ ಅವಳು ಒಂದು ದಿವ್ಸಲಾದ್ರೂ ಬಾಯ್ಬಿಟ್ಟು ಹೇಳಿಲ್ಲ. ತನ್ನವು ತಾನೇ ತಿನ್ಕೊಂಡ್ಲು. ಅಯ್ಯೋ ಎಂತ ಹಣೆ ಬರೋ ಏನು? ಅಲ್ಲಕಲ್ ಸೋಬಿತ, ಏನು ಸೋಬಿತ ಇದ್ನ ಮನೆ ಬರ. ಪಾಪಚ್ಚೆ, ಎಂತ ಒಳ್ಳೆ ಮನ್ಸ. ಈಗ ನಾವು ಏನಂತ ಮಾತಾಡಂಗಿದ್ದದು? ರಘು ಅಪ್ಪನ ಜೊತೆ ಏನಂತ ಹೇಳಂಗಿದ್ದದು ನಾವು? ನಿಮ್ಮ ಮಗನಿಂದ ಸಮಸ್ಯೆ ಆಗದೆ ಅಂತ ನಾವು ಹೆಂಗೆ ಹೇಳೋದು? ಇಷ್ಟು ದಿನ ಅವ್ರು ನಮ್ಗೆ ತೋರಿದೊಂದು ಪ್ರೀತಿ, ಈಗ ನಿಜಕ್ಕೂ ಪಾಪ ಸರತ್ ತುಂಬ ಒಳ್ಳೆಯವನು. ಅವನ್ನ ಸಮಾಜದ ದೃಷ್ಟಿಲಿ ಹೆಂಗೆ ಕೆಟ್ಟವನಾಗಿ ಮಾಡೋದು ಹೇಳು? ಅಲ್ಲ ಕಣಮ್ಮ, ನಾವು ಹೇಳಿಲ್ಲ ಅಂದ್ರೆ ಅಕ್ಕನ ಮೇಲೆ ತಪ್ಪು ತಿಳ್ಕೊಳಕಿಲ್ವಾ? ಅಕ್ಕನಿಂದನೇ ಈ ಸಮಸ್ಯೆ ಆಯ್ತಾ ಇರೋದು ಅಂತವ. ಯಾವ್ಯಾವ ಥರ ಮಾತಾಡಿದ್ರು ನೋಡು, ಹೇಳ್ದೆ ನೀನು. ಅಪ್ಪನ ನಿನ್ನ ಕರ್ಸ್ಬಿಟ್ಟು ಬಾಯಿ ಬಂದಾಗ ಮಾತಾಡಿದ್ರು ಅಂತವ. ನೋಡು ಮಗ, ಅವ್ರಿಗೆ ಏನು ಗೊತ್ತು ಈ ಥರ ಸಮಸ್ಯೆ ಆಗಿರೋದು? ಎಲ್ಲೋ ಅಕ್ಕನಿಂದನೇ ಸಮಸ್ಯೆ ಆಗದೆ ಅಂತ ಅನ್ಕೊಂಡಿರ್ಬೋದು. ಈಗ ಏನು ಮಾಡೋಕ್ಕಾಯ್ತದೆ? ಹೆಂಗೆ ಮಾಡೋದು ಮಗ ಈಗ? ಅದಕ್ಕೆ ಈಗ ಸದ್ಯಕ್ಕೆ ಸ್ವಲ್ಪ ದಿವಸ ಈ ಸುದ್ದಿ ಎತ್ತದೆ ಬೇಡ, ಸುಮ್ಕಿರಿ ಅದಕ್ಕೆ. ಯಾಕೆಂದರೆ ಇವಳು ಹೋಗಿ ಅಲ್ಲಿ ರಿಪೋರ್ಟ್ ತೆಗೆದು ನೋಡಿರೋದು ಎಲ್ಲ ಗೊತ್ತಾದರೆ ನಿಜಕ್ಕೂ ನೋವೇ ಭಾಳ ಬೇಜಾರು ಮಾಡ್ಕೊತಾಳೆ. ಅದಲ್ದನೇ ಚಿನ್ನನ ಮೇಲೆ ಕೋಪ ಮಾಡ್ಕೊತಾಳೆ. ಈ ವಿಷಯ ಅವಳು ಗೊತ್ತಿದ್ದು ಮುಚ್ಚಿಟ್ಟವಳೆ ಅಂದರೆ ಅವ್ಳಿಗೆ ಗಂಡನ ಮೇಲಿರೋ ಪ್ರೀತಿಯಿಂದ ಅವನಿಗೆ ಸಮಾಜದಲ್ಲಿ ಕೆಟ್ಟ ದೃಷ್ಟಿ ನೋಡ್ತಾರೆ ಅನ್ನೋದೊಂದು ಕಾರಣದಿಂದ ಅವಳು ಮುಚ್ಚಿಟ್ಟವಳೆ. ಅವಳಿಗೆ ಯಾವಾಗ ಹೇಳ್ಬೇಕು ಅನ್ನಿಸ್ತದೆ ಹೇಳಿ ಸುಮ್ಕಿರಿ ನೀವು. ಏನು ಮಾತಾಡಕ್ಕೆ ಹೋಗಬೇಡಿ ನೀವು. ಅಲ್ಲಕ್ಕನ್ ಮಗ, ಈಗ ಹೇಳ್ತಿರೋದು ನೋಡೋರು ಅವ್ನವ್ರ ಅಪ್ಪನೇ ಮದುವೆ ಆಗು ಅಂತ ಅವ್ನ ಜೀವ ತೆಗಿತಾವ್ರೆ. ನಮ್ಮನ್ನು ಕರ್ಸ್ಬಿಟ್ಟು ಹೆಂಗಾರು ಮಾಡಿ ಮದುವೆಗೆ ಒಪ್ಸಿ, ಇಲ್ಲ ಅಂದರೆ ನೀವೇ ನಿಂತು ಮದುವೆ ಮಾಡಿ, ಇಲ್ಲ ನಿಮ್ಮ ಮಗಳಿಗೆ ಮಗ ಆಗಲಿ ಅಂತ ಅಂತಾರಲ್ಲ. ಹೆಂಗೆ ಇದನ್ನ ಅರ್ಥ ಮಾಡೋದು? ಹೆಂಗೆ ಅರ್ಥ ಮಾಡ್ಸೋದು ಇವ್ರಿಗೆ? ನಾವು ರಿಪೋರ್ಟ್ ನೋಡ್ದು ಅಂತ ನಾವು ಹೇಳಿದ್ರೆ ಈಗ ಸರತ್ತು ಗೊತ್ತಾದ್ರೆ ಅವ್ರು ಎಷ್ಟು ಬೇಜಾರು ಮಾಡ್ಕೊತಾರೆ. ಏನು ಮಾಡೋದು ಒಂದು ಗೊತ್ತಾಗ್ತಿಲ್ಲ ಶೋಭಿತಾ. ಅತ್ತೆ, ಸ್ವಲ್ಪ ದಿನ ಸುಮ್ಮನೆ ಇದ್ಬಿಟ್ರೆ ಒಳ್ಳೆಯದು. ಅಮ್ಮ ಅತ್ತೆ, ನನ್ನ ಮಾತು ಕೇಳಿ. ಸುಮ್ಮನೆ ಈ ವಿಷಯನ ಈಗ ಎತ್ತೋದ್ರಿಂದ ಏನೂ ಪ್ರಯೋಜನ ಇಲ್ಲ. ಸ್ವಲ್ಪ ದಿನ ನೋಡೋಣ, ಕಾಲ ಕಳಿಯೋಣ. ಆಮೇಲೆ ಯಾವ್ದಾದ್ರು ಒಂದು ಸಂದರ್ಭ ನೋಡಿಕೊಂಡು ಅವ್ರೇನೋ ರೀತಿಯಾಗಿ ಆಡ್ದಾಗ ಬೇಕಾದ್ರೆ ನಾವು ಹೇಳೋಕ್ಕಾಗುತ್ತೆ. ಇವಾಗ ನಾವು ಅವ್ರನ್ನ ನೆಮ್ಸಕ್ಕೆ, ಅವ್ರನ್ನ ಹೆಚ್ಚಿಸಕ್ಕೆ ಹೋಗಿ ಪಾಪ ಸರತ್ಗೆ ಬೇಜಾರು ಮಾಡೋದು ಸರಿ ಇಲ್ಲ. ಅದಲ್ದೇ ಅದಕ್ಕೆ ರಿಪೋರ್ಟ ನಮ್ಮ ಕಣ್ಣಿಗೆ ಬೀಳ್ದಂಗೆ ಮಾಡೋರು ಅಂದರೆ ಇದನ್ನ ಅವ್ರು ಒಪ್ಪಿಗೆ ಈ ಥರ ಮಾಡಿರ್ತಾರಲ್ವಾ. ಬಿಡಿ, ನೋಡೋಣ, ಸ್ವಲ್ಪ ದಿನ ಕಳೀಲಿ. ಈ ವಿಷಯನ ಇಲ್ಲಿಗೆ ಬಿಟ್ಬಿಟ್ಟು ಸುಮ್ಮನೆ ಇದ್ಬಿಡಿ ನೀವು. ಡಾಕ್ಟ್ರ್ ಏನಂದ್ರಪ್ಪ? ಅದೇ ಒಂದ್ಸಲ ಈ ರಿಪೋರ್ಟ್ ಪ್ರಕಾರ ನೋಡಿದ್ರೆ ಸಾಧ್ಯತೆನೇ ಇಲ್ಲ ಮಕ್ಕಳಾಗೋದು ಅಂತ ಹೇಳಿದ್ರು. ಮತ್ತು ಒಂದ್ಸಲ ಬಂದು ತೋರಿಸ್ಲಿ, ನಾವು ಒಂದ್ಸಲ ಚೆಕಪ್ ಮಾಡಿ ನೋಡ್ತೀವಿ ಅಂತ ಅಂದರು. ಈ ಸಮಯದಲ್ಲಿ ಹೆಂಗೆ ಅಂತ ಹೇಳೋಕ್ಕಾಗುತ್ತೆ? ಆ ರಿಪೋರ್ಟ್ ಬೇರೆ ಇವಳು ಚಿನ್ನು ಕತ್ತಗ್ದಿರೋದು ಅಂತ ಗೊತ್ತಾದರೆ ನಾವೇ ತುಂಬ ಬೇಜಾರು ಮಾಡ್ಕೊತಾರೆ. ಹುಸಿ ಬೇಜಾರು ಮಾಡ್ಕೊಂಡಳಪ್ಪ, ಹುಸಿ ಬೇಜಾರು ಮಾಡ್ಕೊಂಡಳ. ಮಾತು ಕೇಳಿ ಸುಧಾನೆ ಹೇಳ್ತಿರೋ ಸರಿನೇ. ಇದನ್ನ ಇಲ್ಲಿಗೆ ಬಿಟ್ಬಿಡಿ ಸದ್ಯಕ್ಕೆ. ಸ್ವಲ್ಪ ದಿವಸ ಏನು ಕಾಣ್ದಂಗೆ ಇರೋದ. ಒಂದಲ್ಲ ಒಂದು ದಿವಸ ಅವ್ರು ಬಾಯ್ಬಿಟ್ಟು ಅವರೇ ಆಗಿ ಅವರೇ ಹೇಳಗಂಟ ನಾವು ವಿಷಯದ ಬಗ್ಗೆ ಚರ್ಚೆ ಮಾಡೋದು ಪ್ರಯೋಜನಕ್ಕಿಲ್ಲ. ಹಂಗಲಕನತ್ತೆ ಈಗ ನಮ್ಮ ಅಕ್ಕನಿಗೆ ದೂರ್ಕೊಂಡು ಬರಲ್ಲ. ಅವ್ರು ಎಲ್ಲರ ಕೈ ಸಿಕ್ತೋ ಕೈಯಲ್ಲವ, ಒಬ್ಬರ ಕೈಲಿ ಬಿಡ್ದಂಗೆ ಎಲ್ಲರ ಕೈಲುವೆ ಮಕ್ಕಳಾಗ್ನಿಲ್ಲ ನಮ್ಮ ವಂಶ ಬಿಡೋಂಗಿಲ್ಲ ಅಂತ ಹೇಳ್ಕೊಬತ್ತಾರಲ್ಲ. ಇವತ್ತು ಅವ್ರ ಮಗನಿಂದ ಸಮಸ್ಯೆ ಆಗದೆ ಅನ್ನೋದು ಗೊತ್ತಾಗ್ಲಿ ಬಿಡಿಯತ್ತೆ. ನಾವು ಸುಮ್ಮನೆ ಎಷ್ಟು ದಿನ ಅಂತ ಬಾಯಿ ಮುಚ್ಕೊಂಡಿರೋದು? ನಾವು ಬಾಯಿ ಮುಚ್ಕೊಂಡಿದ್ರೆ ಸರಿ ಆಯ್ತದ? ಭಾವನ ಬಗ್ಗೆ ನನಗೂ ಪ್ರೀತಿ ಗೌರವ ಇದ್ದೇ ಅದೇ. ಪಾಪ ನಮ್ಮ ಅಣ್ಣನಿಗಿಂತ ಹೆಚ್ಚಾಗಿ ಅವರು ನನ್ನ ಓದಿಸಿದ್ರು, ಭಾಳ ಚೆನ್ನಾಗಿ ನೋಡ್ಕೊಂಡ್ರು. ಅದ್ರ ಬಗ್ಗೆ ನನ್ನ ಗೌರವ ಪ್ರೀತಿ ಇದ್ದೇ ಅದೇ. ಹಂಗೆ ಅಂದ್ಕೊಂಡು ನಮ್ಮ ಅಕ್ಕನ್ನ ದೂರ್ತಾ ಇದ್ರೆ ನಾನು ಹೆಂಗೆ ಕಣ್ಣಲ್ಲಿ ನೋಡ್ಕೊಂಡು ಸುಮ್ಮನಿರನೆ? ಅವರು ಮಾತಾಡೋ ಮಾತುಗಳನ್ನ ಮಾತಾಡ್ಸ್ಕೊಂಡು ಅಪ್ಪನ ಅಮ್ಮನ ಕರೆದ್ಬಿಟ್ಟು ಬಾಯಿಗೆ ಬಂದಾಗ ಮಾತಾಡಿದ್ರಂತೆ. ಅವೆಲ್ಲ ಚಂದವ ಅವ್ರಿಗೆ? ಸತ್ಯ ತಿಳಿದಾನೆ ಅದು ಹೆಂಗೆ ನಮ್ಮ ಅಕ್ಕಂದೇ ತಪ್ಪು, ನಮ್ಮ ಅಕ್ಕನಿಂದಾನೆ ಮಕ್ಕಳಾಯ್ತಲ್ಲ ಅಂತ ತೀರ್ಮಾನ ತಗೊಬಿಟ್ರು ಅವರು. ಅವ್ರ ಮಗನ ಕಡೆಯಿಂದ ಅವರು ಯೋಚನೆ ಮಾಡ್ಬೋದಾಗಿತ್ತಾನೆ. ನೋಡು, ಬೇರೆ ತಪ್ಪ ಎತ್ತು ತೋರಿಸ್ಬೋದು, ಆದರೆ ನಮ್ಮಲ್ಲಿರೋ ತಪ್ಪ ನಾವು ಯಾವತ್ತೂ ಎತ್ತು ತೋರ್ಸಕ್ಕಿಲ್ಲ. ಹಂಗೆ ಸುಮ್ಮನಿರು, ಏನು ತಲೆಗೆಡ್ಸ್ಕೊಬೇಡ. ನೋಡ ಸುಮ್ಮನಿರು ಮಗ. ಏನಾದದು ಸ್ವಲ್ಪ ದಿನ ಕಳೀಲಿ, ಈ ವಿಷಯ ಇಲ್ಲಿಗೆ ಬಿಟ್ಬಿಡದ. ಯಾಕೆಂದರೆ ಅವಳೇ ರಿಪೋರ್ಟ್ ತೋರಿಸಿರೋ ಅದೊಂಥರ. ಈಗ ನಾವು ಕದ್ದು ನೋಡಿರೋದ್ರಿಂದ ಎಲ್ಲರೂ ಕೆಟ್ಟಾಗಿ ಕಾಣ್ತೀವಿ ಅವಳ ಕಣ್ಣಿಗೆ. ಈಗ ಸದ್ಯಕ್ಕೆ ಹೊಸ ದಿವಸ ಹಂಗೆ ಇದ್ಬಿಟ್ರು ಒಳ್ಳೇದು ಕಣಕ್ಕೆ. ನಿಮ್ಮ ಅಭಿಪ್ರಾಯ ಏನಕ್ಕೆ? ನನಗೆ ಏನು ಅಭಿಪ್ರಾಯ ಹೇಳೋಣವ?
ನನ್ನ ನಾನೇ ಬರವೇ ಸರಿ ಇಲ್ಲ, ನನ್ನ ಹೊಟ್ಟೆಲಿ ಹುಟ್ಟಿರೋ ತಪ್ಪಿಗೆ ನನ್ನ ಮಕ್ಳಿಗೂ ಶಿಕ್ಷೆ ಏನು ಮಾಡಿಯೇ ಅಮ್ಮ. ಸುಮ್ಮನಿರಮ್ಮ, ನೀನು ಯಾಕೆ ಅನ್ಕತೀಯ? ನೀನು ಯಾಕೆ ಬೇಜಾರು ಮಾಡ್ಕೊಂಡು ಸುಮ್ಕಿರು. ಅದಕ್ಕೆ ಅಣ್ಣ ಬೇಜಾರು ಮಾಡ್ಕೊತಾನೆ. ಈ ವಿಷಯ ಅಣ್ಣನಿಗೂ ಹೇಳ್ಬೇಡಿ ನೀವು, ಯಾರಿಗೂ ಹೇಳಕ್ಕಿಲ್ಲ ಕಣವ, ಯಾರಿಗೂ ಹೇಳಕ್ಕಿಲ್ಲ. ಅದಲ್ದಾನೆ ನಿಂಗಜ್ಜಿ ಇವ್ರಿಗೆ ಯಾರಿಗೂ ಗೊತ್ತಾಗದೆ ಬೇಡ, ಸುಮ್ಮನಿದ್ಬಿಡಿ. ಸುಮ್ಮನೆ ಅವ್ರಿಗೆ ಹೇಳಿದ್ರೆ ಅದೇ ಒಂದು ದೊಡ್ಡ ರಗಳೆ ಆಯ್ತದೆ. ಯಾರಿಗೂ ಹೇಳೋದು ಬೇಡ, ಸ್ವಲ್ಪ ದಿವಸ ಸುಮ್ಮನಿದ್ಬಿಟ್ರೆ ಒಳ್ಳೇದು. ಯಾವಾಗ ಸಮಸ್ಯೆ ಬಗೆಹರಿಯೋದು, ಯಾವ್ದಾರು ಹಾಸ್ಪಿಟ್ಲ್ ಕರ್ಕೊಂಡೋಗಿ ತೋರಿಸಿದ್ರೆ ಒಂದು ಒಳ್ಳೇದು ಆದದೋ ಹೆಂಗೋ. ಏನಾರು ಮಾಡ್ಬೋದಾಗಿತ್ತು. ಇವಳು ರಿಪೋರ್ಟ್ನೇ ಮುಚ್ಚಿಟ್ಬಿಟ್ಟವಳೆ, ಗಂಡನಿಗೆ ಕೆಟ್ಟ ಹೆಸರು ಬರ್ತದೆ ಅಂತ ನೋಡಿ. ಯಾವ ಥರ ನನ್ನ ಮಗಳು ತನ್ನ ಮನಸ್ಸಲ್ಲಿರೋ ನೋವು ತಾನೇ ತಿನ್ಕೊಂಡು ಯಾವ ಥರ ವನವಾಸ ಹತ್ತವಳೆ ಅಂತ ನಿಜವಾಗ್ಲೂ ನೆನ್ಸ್ಕೊಂಡ್ರೆ ಮನ್ಸಿಗೆ ಭಾಳ ಭಾರ ಅನಿಸ್ತದೆ. ಆಯಿತು ಸುಮ್ಮನಿರೋದಕ್ಕೆ, ಎಲ್ಲ ಒಳ್ಳೇದಾಯ್ತದೆ. ಸರಿ ಅಮ್ಮ, ನಾನು ಸ್ವಲ್ಪ ರೆಸ್ಟ್ ಮಾಡ್ತೀನಿ. ಆಯಿತು ಮಗ, ಈ ವಿಷಯ ಇಲ್ಲಿಗೆ ಬಿಟ್ಟಾಕಿ ಸದ್ಯಕ್ಕೆ ಏನು ಮಾತಾಡೋದು ಬೇಡ, ನೋಡೋಕ್ಕಾಯ್ತದೆ. ಸರಿ ಅಮ್ಮ, ಆಯಿತು, ಸ್ವಲ್ಪ ರೆಸ್ಟ್ ಮಾಡ್ತೀನಿ. ಹ್ಞೂ ಆಯಿತು ಕಣವ. ಚಿನ್ನು ನೀನು ಅಷ್ಟೇ ಹಾಕೊಂಡು ಏನು ಹೇಳಕ್ಕೆ ಹೋಗ್ಬೇಡ ಆಯಿತಾ, ಸುಮ್ಮನಿರು ನೋಡೋದ. ಸರಿ ಅಮ್ಮ ಆಯಿತು. ಚಿನ್ನು, ಸ್ವಲ್ಪ ಕಾಫಿ ಮಾಡ್ಕೊಬಾ. ಹ್ಞೂ ರೀ ತತ್ತೀನಿ. ಅದಕ್ಕೆ ನೀವು ಈ ಸಮಯದಲ್ಲಿ ಧೈರ್ಯವಾಗಿರ್ಬೇಕು. ಅನ್ನೋದಕ್ಕೆ ಮೊದಲೇ ಹುಷಾರಿಲ್ದವ್ರು ನೀವು ಜಾಸ್ತಿ ಟೆನ್ಷನ್ ತಗೊಳಕ್ಕೆ ಹೋಗಬೇಡಿ. ನಾನು ನಿಜಕ್ಕೂ ಭಾಳ ಬೇಜಾರಾಯ್ತು ನನಗೆ. ಅಲ್ಲಕಂದು ಸೋಬಿತಾ, ನಾನು ಯಾರಿಗನ್ನೇ ಮೋಸ ಮಾಡಿದೆ ಅಂತ ನನಗೆ ದೇವ್ರು ಈ ಥರ ಶಿಕ್ಷೆ ಕೊಟ್ಟಾನು. ಒಂದ್ರಲ್ಲಾರು ನೆಮ್ಮದಿಲ್ವಲ್ಲ ಸೋಬಿತಾ ನನಗೆ. ಹೆಂಗೋ ನನ್ನ ಮಗಳು ಹೊಟ್ಟೆಲಿ ಒಂದು ಎಂಥದಾರು ಒಂದು ಆಗ್ಬಿಟ್ಟಿದ್ರೆ ಸಾಕು ಅಂತ ಬೇಡ್ತಾ ಇದೆ. ಈ ಪರಿಸ್ಥಿತಿ ಈಗ ಹೆಂಗೆ ನನ್ನ ಮಗಳು ಎಷ್ಟು ನರಕ ಅನ್ಭವಿಸ್ತಾ ಇದ್ದಾಳೋ ಏನೋ. ಅವಳಿಗೂ ಆಸೆ ಆಕಾಂಕ್ಷೆಗಳಿಬೇಕಿಲ್ವ ಮಕ್ಕಳಾಗಬೇಕು ಅಂತ. ನೋಡು ನಿಜಕ್ಕೂ ಭಾಳ ಮನಸ್ಸು ನೋವಾಗೈತೆ. ಅದಕ್ಕೆ ಸಮಸ್ಯೆ ಅಂದಮೇಲೆ ಪರಿಹಾರನೂ ಇದ್ದೇ ಇರ್ತದೆ. ನೀವು ತಲೆಗೆಡ್ಸ್ಕೊಬೇಡಿ, ಎಲ್ಲ ಸರಿ ಆಯ್ತದೆ. ಈಗ ಸದ್ಯಕ್ಕೆ ತಾಳ್ಮೆ ತಗೊಳ್ಳಿ. ನೀವು ಕರ್ಕೊಂಡು ಕೂತ್ಕೊಂಡ್ರೆ ಮನೇಲಿ ಅಣ್ಣ ಬೇಜಾರು ಮಾಡ್ಕೊತಾನೆ. ಅಣ್ಣನಿಗೆ ಈ ವಿಷಯ ಸದ್ಯಕ್ಕೆ ಹೇಳಕ್ಕೆ ಹೋಗ್ಬೇಡಿ ನೀವು. ಇಲ್ಲ ಕಣವ, ನಾನು ಯಾವ ವಿಷಯನೂ ಹೇಳಕ್ಕಿಲ್ಲ. ನಾನು ಯಾವ ವಿಷಯನೂ ಹೇಳಕ್ಕಿಲ್ಲ. ಅವ್ರ ಟೆನ್ಷನ್ ಅವ್ರಿಗೆ, ಆ ಬಿಸ್ನೆಸ್ಸು ಅದು ಇದು ಅಂಗಡಿಯಲ್ಲಿ ವ್ಯಾಪಾರ ಒಂದು ಸ್ವಲ್ಪ ಡಲ್ ಆಗದೆ ಅಂತಿದ್ರು. ಅದ್ರ ಮಧ್ಯದಲ್ಲಿ ಇವೆಲ್ಲ ಹೇಳಿ ಅವ್ರ ತಲೆಗೆ ತುಂಬಕ್ಕಿಲ್ಲ. ನಾನು ಸುಮ್ಮನೆ ಇರ್ತೀನಿ. ನೋಡೋದ ಆ ಭಗವಂತದ್ದು ಯಾವಾಗ ದಾರಿ ತೋರಿ ಏನೋ ಒಂದು ಒಳ್ಳೇದು ಮಾಡ್ತಾನೆ ಅನ್ನೋ ಭರವಸೆಯಲ್ಲಿ ನಂಬ್ಕೊತೀನಿ. ಆಯಿತು ಅದಕ್ಕೆ ನೋಡಿ, ನಾವು ಯಾರಿಗೂ ಅನ್ಯಾಯ ಮಾಡಿಲ್ಲ. ಸುಮ್ಮನಿರಿ, ಯಾಕೆ ಬೇಜಾರು ಮಾಡ್ಕೊಂಡಿರಿ. ದೇವ್ರು ಒಳ್ಳೇದು ಮಾಡ್ತಾನೆ, ತಲೆಗೆಡ್ಸ್ಕೊಬೇಡಿ, ಸುಮ್ಕಿರಿ. ಅದಕ್ಕೆ ನೋಡಿ, ಈ ವಿಷಯ ಯಾರ್ಯಾರು ಗೊತ್ತು, ನನಗೆ ನಿನಗೆ ಚಿನ್ನುಗೆ ಸುಧಾನು ಬಿಟ್ರೆ ಇನ್ನು ಯಾರಿಗೂ ಗೊತ್ತಿಲ್ಲ. ಇನ್ನು ಯಾರಿಗೂ ಗೊತ್ತಾಗೋದು ಬೇಡ. ಅದಕ್ಕೆ ಅವರು ನೋವು ತಿನ್ನೋದು ಬೇಡ. ನಾವು ಅನ್ಭವಿಸಿರೋ ನೋವು ನಮಗೆ ಇರಲಿ. ಪಾಪ ಅವ್ರು ಯಾರೇ ನೋವು ಅನ್ಭವಿಸೋದು ಬೇಡ ಕಣಕ್ಕೆ. ಯಾರು ಕೊಟ್ಟು ಹೇಳೋದು ಬೇಡ. ಸರಿ ಕಣವ, ಆಯಿತು. ಹಲೋ ಅತ್ತೆ, ಏನು ಹುಷಾರಿಲ್ಲ? ಚೆನ್ನಾಗಿದ್ದೀರಿ ತಾನೆ? ಓ ಹೇಳವ, ಚೆನ್ನಾಗಿದ್ಯವ? ಹ್ಞೂ ಅತ್ತೆ. ಏನು ಚಿನ್ನು ಬರಬರ್ನ ಬಂದ್ಬಿಟ್ಲಲ್ಲ, ಅದಕ್ಕೆ ಫೋನ್ ಮಾಡಿದೆ. ಏನು ಹುಷಾರಿಲ್ಲ ಅಂತಿಲ್ಲ ನಿಮಗೆ? ಅಯ್ಯೋ ಯಾಕಂದ್ರೆ ಮೈಕೈ ಎಲ್ಲ ಹೊಡ್ತಾ ಸೇದು ಜ್ವರ ಬಂದಂಗೆ ಆಗ್ಬಿಟ್ಟಿತ್ತಲ್ಲ. ನಾವು ಭಾಳ ನೋವು, ಮೈಕೈ ಎಲ್ಲ ನೋವು ಹೊತ್ಕೊಬಿಟ್ಟು ಇಂಜೆಕ್ಷನ್ ಹಾಕ್ಸ್ಕೊಬಂದೆ. ಯಾಕೆ ಅಡುಗೆ ಮಾಡೋಕ್ಕೆ ಆಯ್ತಿತ್ತಿಲ್ಲ, ಎದ್ದು ಓಡಾಡಕ್ಕೆ ಆಯ್ತಿತ್ತಿಲ್ಲ. ಅದಕ್ಕೆ ಹಂಗೆ ಬೋವಾತಾಗಿ ನಂದು ಸೋಗಿ ಬಂದ್ಬಿಟ್ಟ ಕರ್ಸ್ಕೊಬಿಟ್ಟೆ ಕಣವ. ಬೇಜಾರು ಮಾಡ್ಕೊಬೇಡ. ಅಯ್ಯೋ ಬೇಜಾರು ಏನಿಲ್ಲ ಬಿಡತ್ತೆ, ಪರವಾಗಿಲ್ಲ. ನನಗೆ ಗಾಬರಿ ಆಗೋಯ್ತು. ಚೆನ್ನಾಗೇ ಇತ್ತಲ್ಲ ಅತ್ತೆ ಅವತ್ತು, ಯಾಕೆ ಹಿಂಗಾಯ್ತು ಅಂದ್ಬಿಟ್ಟು ಅಂತ ಮಾಡಿದೆ ಕತ್ತೆ ಫೋನ. ಒಟ್ಟು ಚೆನ್ನಾಗಿದ್ದೀರಿ ತಾನೆ? ಚೆನ್ನಾಗಿವ್ನಿ ಕಣವ. ಸರಿ ಅತ್ತೆ, ಆಯಿತು, ಮತ್ತೆ ಮಾಡ್ತೀನಿ ತಡೀರಿ. ಆಯ್ತವ. ಅಲ್ಲ ಕಣದಕ್ಕೆ ನಿಜವಾಗ್ಲೂ ಎಷ್ಟು ಪ್ರೀತಿಸ್ತಾಳೆ ನೋಡಿ. ಅಷ್ಟೊಂದಾರ ಅತ್ತೆ ಮಾವ ಬೈಬೇಕಾರೆ ಆಡ್ಬೇಕಾರೆ ಹೇಳೇ ಬಿಡ್ಬೋದಾಗಿತ್ತು. ನನ್ನಿಂದ ಸಮಸ್ಯೆ ಆಗಿರೋದಲ್ಲ ನಿಮ್ಮ ಮಗನಿಂದ ಅಂತ. ಆದರೆ ಅವಳು ಹೇಳ್ದನೆಯ ತನ್ನಲ್ಲೇ ಇಟ್ಕೊಂಡು ಹೆಂಗೆ ನಗ್ನಗಿತಾ ಇದ್ದಾಳಕ್ಕೆ. ಪಾಪ ಹೊಟ್ಟೆ ಉರಿತದೆ ಕಣದಕ್ಕೆ. ಎಲ್ಲ ನಮ್ಮ ಮನೆ ಬರೋಕೆ, ನಮ್ಮ ಮನೆ ಬರ ಇದೇನೋ ಹೇಳಕ್ಕಿಲ್ವಾ, ಅಲ್ಲಿ ಬರ್ಸ್ಕೊಬರ್ಬೇಕಾರೆ ಅಚ್ಚುಕಟ್ಟ ಬರ್ಸ್ಕೊಬರ್ಬೇಕು ಹಣೆ ಬರುವ ಅಂತ. ಹಂಗೆ ನಾವು ತಂದಿರೋ ಕರ್ಮ ನಾವೇ ಅನ್ಭವಿಸ್ಬೇಕು. ಯಾರು ಅನ್ಭವಿಸೋದ ಏನಾರುವೆ. ನನ್ನ ಮಕ್ಕಳು ಯಾರಿಗೂ ನೇ ಮೋಸ ಮಾಡಿಲ್ಲ, ಅವ್ರು ಯಾಕೆ ಅನ್ಭವಿಸ್ಬೇಕು ಸೋಬಿತಾ? ನಿಜವಾಗ್ಲೂ ನನ್ನ ಮಕ್ಕಳು ಪರಿಸ್ಥಿತಿ ನೆನ್ಕೊಂಡ್ರೆ ನನಗೊಂಥರ ಜೀವನೇ ಓದಂಗೆ ಆಯ್ತದೆ. ಅದಕ್ಕೆ ನಿಮಗೆ ಮೊದಲೇ ಹುಷಾರಿರಕ್ಕಿಲ್ಲ, ನೀವು ಯಾಕೆ ಹಿಂಗೆ ಅಳ್ತಾ ಕುಂತಿದ್ದೀರಿ? ಸುಮ್ಮನಿರಿ. ಆಯಿತು ನೋಡಿ, ನೀವು ಹಿಂಗೆ ಹೊತ್ಕೊಂಡು ಕೂತ್ಕೊಂಡು ನಮಗೂ ಕೈ ಕಾಲ ಅಡಕಿಲ್ಲ. ಸುಮ್ಮನಿರೋದಕ್ಕೆ ನೋಡೋದ ಭಗವಂತ ಅವನೇ ಏನಾರು ಒಂದು ಒಳ್ಳೇದಾಯ್ತದೆ. ಧೈರ್ಯ ತಂದ್ಕೊಳ್ಳಿ. ಇನ್ನೇನಪ್ಪ, ಎಲ್ಲ ಚೆನ್ನಾಗಿದ್ದೀರಾ? ನೋಡಿ, ಅಳ್ತಾ ಕೂತ್ಕೊಂಡ್ರೆ ಧೈರ್ಯ ಕಳ್ಕೊಂಡ್ರೆ ಏನಾದ್ರು ಸರಿ ಆಗೋದಿದ್ರೆ ಬೇಕಾದ್ರೆ ಎಲ್ಲ ಹೊತ್ಕೊಂಡು ಕೂತ್ಕೊಳ್ಳೋದ. ಏನು ಮಾಡೋಕ್ಕದು? ಅವಳು ಗಂಡನಿಗೋಸ್ಕರವ. ಅಯ್ಯೋ ನನ್ನ ಗಂಡನಿಂದ ಪ್ರಾಬ್ಲಮ್ ಆದರೆ ಸಮಾಜ ಹೆಂಗೆ ನೋಡೋದು ಏನೋ ಅಂದ್ಕೊಂಡು ಯಾವುದೇ ವಿಷಯನೂ ಹೇಳ್ದೆ ಮುಚ್ಚಿಟ್ಟಿದ್ಲು. ಈಗ ಗೊತ್ತಾಗದೆ. ಅದಕ್ಕೆ ಏನು ಮಾಡೋದು ಮುಂದೆ ಅಂತ, ಸಮಸ್ಯೆ ಹೆಂಗೆ ಪರಿಹರಿಸ್ಬೇಕು ಅಂತಲೇ ಗೊತ್ತಾಯ್ತಲ್ಲ. ನಿಜವಾಗ್ಲೂ ಏನು ಮಾಡಬೇಕು ಅಂತಲೇ ಗೊತ್ತಾಯ್ತಿಲ್ಲ. ಪಾಪ ನಮ್ಮ ಮುತ್ತು ಕೇಳೋದು ನೋಡ್ರೆ ನಮಗೆ ಹೊಟ್ಟೆ ಉರಿತದೆ. ಏನು ಮಾಡೋದು ಏನೋ ಒಂದು ಗೊತ್ತಾಯ್ತೇನೆ ಇಲ್ಲ. ಸರಿ ಕಣ್ರಪ್ಪ, ಹಾಗೆ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ ಹೇಳಿ. ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮಗೆ ಹೆಚ್ಚು ಸಪೋರ್ಟ್ ಮಾಡ್ರಪ್ಪ. ಬರೋರ ಮತ್ತೆ ನಮಸ್ಕಾರ.